ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಮರ ಸಾರಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಸುಮ್ಮನೆ ಕುಳಿತಿಲ್ಲ. ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವಂತಹ ರೆಬಲ್ಸ್ ಟೀಮಿಗೆ ಎಷ್ಟೇ ಹಿನ್ನಡೆಯಾದರೂ ಕೂಡ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟರೂ ಕೂಡ ಡೋಂಟ್ ಕೇರ್ ಅಂತಿದ್ದ ಪಕ್ಷದಲ್ಲೇ ಇದೀಗ ಎಷ್ಟೇ ವಿರೋಧ ವ್ಯಕ್ತವಾಗ್ತಾ ಇದ್ರೂ ಕೂಡ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಅಷ್ಟಕ್ಕೂ ಆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ರೆಬೆಲ್ ನಾಯಕ ಯತ್ನಾಳ್ ಟೀಮ್ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಲಿಂಗಾಯತ ವರ್ಸಸ್ ಲಿಂಗಾಯತ. ನಾನು ವೀರೇಶ್ ಶಿವಾನಂದ್ ಅಂಬಿ. ಕರ್ನಾಟಕದಲ್ಲಿ ಲಿಂಗಾಯತ ಪರಮೋಚ್ಚ ನಾಯಕ ಅಂತಾನೆ BS ಯಡಿಯೂರಪ್ಪ ಅವರನ್ನ ಕರೀತಾರೆ ಹಾಗೂ ಗುರುತಿಸಿಕೊಂಡಿದ್ದಾರೆ ಕೂಡ. ಇದರಲ್ಲಿ ಯಾವ ಎರಡು ಮಾತು ಕೂಡ ಇಲ್ಲ. ಯಾಕೆಂದ್ರೆ ಈ ಹಿಂದೆ BSY ಅವರು ಬಿಜೆಪಿಯನ್ನ ತೊರೆದು KJPಯನ್ನ ಕಟ್ಟಿದಾಗ ರಾಜ್ಯ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಉದ್ದೇಶದಿಂದ ಕೇಂದ್ರದ ಬಿಜೆಪಿ ಹೈಕಮಾಂಡ್ ರಾತ್ರೋರಾತ್ರಿನೇ ರಾಜ್ಯಕ್ಕೆ ಆಗಮಿಸಿ ಯಡಿಯೂರಪ್ಪ ಅವರನ್ನ ಮನವೊಲಿಸಿ ಮತ್ತೆ ಬಿಜೆಪಿಗೆ ಕರೆತಂದಿದ್ದನ್ನ ನಾವು ಕೂಡ ನೋಡಿದ್ದೇವೆ ಹಾಗೂ ನಿಮಗೂ ಕೂಡ ಗೊತ್ತಿರತಕ್ಕಂತಹ ಮಾತು. ಹಾಗಾಗಿ ರಾಜ್ಯ ಬಿಜೆಪಿಯ ಪಾಳೆಯದಲ್ಲಿ ಯಡಿಯೂರಪ್ಪ ಅವರಿಗೆ ಉನ್ನತವಾದಂತಹ ಸ್ಥಾನ ಮತ್ತು ಗೌರವವನ್ನು ಅಂದಿನಿಂದ ಇಲ್ಲಿಯವರೆಗೂ ಕೂಡ ಕೊಡ್ತಾ ಬರಲಾಗಿದೆ. ಆದರೆ ಬೂದಿ ಮುಚ್ಚಿದ ಕೆಂಡದಂತಿದಂತಹ ವಿಷಯ ಬೆಂಕಿಯ ಕೆಂಡವಾಗಿ ಉರಿತಾ ಇರುವಂತಹ ಬಹುದೊಡ್ಡ ಅಂಶ ಅಂದರೆ ಅದುವೇ BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವುದು. ಯಾಕಂದ್ರೆ ಲೋಕಸಭೆ ಚುನಾವಣೆ ಹಿನ್ನೆಲೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಬಹುತೇಕ ಕರ್ನಾಟಕದ ಲಿಂಗಾಯತ ಮತಗಳು ಸೆಳೆಯಬಹುದು ಅಂತಕ್ಕಂತಹ ಮಾತು ಕೂಡ ಕೇಳಿ ಬಂದಿತ್ತು ಹಾಗೂ ಇದನ್ನೇ ಊಹಿಸಲಾಗಿತ್ತು ಕೂಡ. ಆದರೆ ಲೋಕಸಭೆ ಚುನಾವಣೆಯ ಫಲಿತಾಂಶ ನೋಡಿದಾಗ ಎಲ್ಲವೂ ಕೂಡ ಉಲ್ಟಾ ಆಗಿತ್ತು. ಯಾಕಂದ್ರೆ ಬಿಜೆಪಿ ಅಂದುಕೊಂಡಿದ್ದಂತಹ ಪ್ರಮುಖ ಲಿಂಗಾಯತ ಮತಗಳ ಟಾರ್ಗೆಟ್ ಬಹುತೇಕವಾಗಿ ಮಿಸ್ ಆಗಿದ್ವು. ಹಾಗಾಗಿ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಬದಲಾವಣೆ ವಿಚಾರವನ್ನು ಇದೀಗ ಕಾಂಗ್ರೆಸ್ನವರಿಗಿಂತ ಮುಂಚಿತವಾಗಿ ಬಿಜೆಪಿಯ ನಾಯಕರೇ ಎತ್ತಾ ಇದ್ದಾರೆ. ವಿಜೇಂದ್ರ ಅವರು ಲಿಂಗಾಯತ ಸಮುದಾಯದ ನಾಯಕರಲ್ಲ ಅಂತ ಕೆಲವೊಂದಿಷ್ಟು ನಾಯಕರು ಧ್ವನಿಯನ್ನ ಎತ್ತಿದ್ರು. ಇದೀಗ ಆ ಧ್ವನಿ ಮತ್ತಷ್ಟು ಜೋರಾಗಿ ಸದ್ದು ಮಾಡ್ತಾ ಇದೆ. ಆದ್ದರಿಂದ ಬೆಂಗಳೂರಿನ ರ್ಯಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ 40ರಿಂದ 45 ಲಿಂಗಾಯತ ಪ್ರಮುಖ ಬಿಜೆಪಿ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಹೀಗಂತ ಹೇಳಲಾಗ್ತಾ ಇದೆ. ಇದಕ್ಕಿಂತ ಹೆಚ್ಚಿನ ಸದಸ್ಯರು ಕೂಡ ಭಾಗಿಯಾಗಿರಬಹುದು. ಈ ಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಂಸದ GM ಸಿದ್ದೇಶ್ವರ್, ಶಾಸಕ BP ಹರೀಶ್, NR ಸಂತೋಷ್ ಸೇರಿದಂತೆ ಮುಂತಾದ ಲಿಂಗಾಯತ ಪ್ರಮುಖ ಬಿಜೆಪಿ ನಾಯಕರು ಹಾಜರಿದ್ದರು. ಜೊತೆಗೆ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಶತಾಯಗತಾಯವಾಗಿ BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕೆಂದು ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಅವುಗಳು ಯಾವಂತೀರ? ಪಾಯಿಂಟ್ ನಂಬರ್ 1, ವಿಜೇಂದ್ರ ಬದಲಾವಣೆ ಆಗುವವರೆಗೂ ಹೋರಾಟವನ್ನು ಮಾಡುವುದು. ಪಾಯಿಂಟ್ ನಂಬರ್ 2, ದೆಹಲಿಗೆ ಹೋಗಿ ಬಿಜೆಪಿ ಹೈಕಮಾಂಡನ್ನು ಭೇಟಿ ಮಾಡಿ ಎಲ್ಲ ವಿವರಣೆಯನ್ನು ಕೊಡುವುದು. ಪಾಯಿಂಟ್ ನಂಬರ್ 3, ವಿಜೇಂದ್ರ ಪರರ ಲಿಂಗಾಯತ ನಾಯಕರು ಅಲ್ಲ, ಅಂದರೆ ವಿಜೇಂದ್ರ ಅವರು ಲಿಂಗಾಯತ ಪರ ನಾಯಕರು ಅಲ್ವೇ ಅಲ್ಲ ಅಂತ ಹೈಕಮಾಂಡ್ಗೆ ಒತ್ತಿ ಹೇಳುವುದು. ಪಾಯಿಂಟ್ ನಂಬರ್ 4, ಪರ್ಯಾಯ ನಾಯಕನಿಗೆ ನಾಯಕತ್ವವನ್ನು ನೀಡಿ ಅಂತ ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡುವುದು. ಪಾಯಿಂಟ್ ನಂಬರ್ 5, ವಿಜೇಂದ್ರ ಹಠಾವೋ ಆಂದೋಲನವನ್ನು ತೀವ್ರಗೊಳಿಸುವುದು ಅಂತ ರಾಜ್ಯದ ಬಿಜೆಪಿ ನಾಯಕರು ಹಾಗೂ ಎಲ್ಲ ವೀರಶೈವ ಲಿಂಗಾಯತ ನಾಯಕರು ಈ ಒಂದು ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಮೂಲಗಳು ಹೇಳಿವೆ. ಆದರೆ ಇತ್ತ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪರವಾಗಿ ಸ್ವಾಮೀಜಿಗಳು ಮತ್ತು ಮಠಾಧೀಶರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾಕಂದರೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಯಾವುದೋ ಒಂದು ವಿಚಾರಕ್ಕೆ ರಾಜೀನಾಮೆಯನ್ನು ಕೊಡಲು ಮುಂದಾಗ ರಾಜ್ಯದ ಎಲ್ಲ ಮಠಾಧೀಶರು ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಈಗಲೂ ಕೂಡ ವಿಜೇಂದ್ರ ಅವರಿಗೆ ಧೈರ್ಯವನ್ನು ತುಂಬುವ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಧೈರ್ಯ ತುಂಬುವ ಸಲುವಾಗಿ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಬಣವೇ ಎದ್ದು ನಿಂತಿದೆ. ಇವರು ಯತ್ನಾಳ್ ಬಣಕ್ಕೆ ಸಂದೇಶವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅದು ಏನಂದರೆ ವಿಜೇಂದ್ರ ಪರ ಸಮಾಜ ಇದೆ ಎಂದು ಬಿಂಬಿಸುವ ಪ್ರಯತ್ನವನ್ನು ಮಾಡುವುದು, ವಿಜೇಂದ್ರ ಅವರಿಗೆ ಸಮುದಾಯದಿಂದ ಬಲವನ್ನು ತುಂಬುವುದು ಹಾಗೂ ಬೆಂಬಲವನ್ನು ಸೂಚಿಸುವುದು. ವಿಜೇಂದ್ರ ಅವರನ್ನು ಬದಲಿಸಿದರೆ ನಾವು ಸುಮ್ಮನೆ ಕುಳಿತುಕೊಳ್ಳಲ್ಲ, ಹೀಗಂತ ಸಂದೇಶವನ್ನು ಸಾರುವುದು ಇದು ಕೂಡ ಯತ್ನಾಳ್ ಬಣಕ್ಕೆ ಒಂದು ದೊಡ್ಡ ಕೊಡಲಿ ಪೆಟ್ಟಾಗಿದೆ.
ವೀಕ್ಷಕರೇ, ಈ ಹಿಂದೆ ತುಮಕೂರಿನ ಒಂದು ಕಾರ್ಯಕ್ರಮದಲ್ಲಿ ವಿಜೇಂದ್ರ ಅವರು ಸ್ವಾಮೀಜಿಗಳ ಬಳಿ ಮನವಿಯನ್ನ ಮಾಡಿದ್ದು, ನಮ್ಮ ತಂದೆಗೆ ಬೆಂಬಲವನ್ನು ನೀಡಿದಂತೆ ನನ್ನ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿದರು. ಇದರ ಜೊತೆಗೆ ನಾನು ಈಗಷ್ಟೇ ಬೆಳೀತಾ ಇದ್ದೇನೆ, ಎಡುವುದು ಕೂಡ ಸಹಜ, ರಾಜಕೀಯದಲ್ಲಿ ನನ್ನ ಗುರಿ ಬಹಳ ಸ್ಪಷ್ಟವಾಗಿದೆ. ರಾಜಕೀಯದಲ್ಲಿ ನನ್ನ ಗುರು ನನ್ನ ತಂದೆ ಯಡಿಯೂರಪ್ಪನವರು, ಅವರಿಂದ ನಾನು ರಾಜಕೀಯ ಕಲಿತವನು. ಯಡಿಯೂರಪ್ಪ ಅವರು ಏನೇ ಸವಾಲುಗಳು ಏನೇ ಸಮಸ್ಯೆ ಬಂದರೂ ಕೂಡ ಹೊರಗಡೆಯನ್ನು ತೋರಿಸ್ತಾ ಇರಲಿಲ್ಲ. ಮೊದಲ ಬಾರಿ ಶಿಕಾರಿಪುರದ ಜನರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ ಹಾಗೂ ನಾನು ಕಳೆದ 1 ವರ್ಷದಲ್ಲಿ ಅನೇಕ ಪಾಠಗಳನ್ನು ಕೂಡ ಕಲಿತಿದ್ದೇನೆ. ಹಾಗಾಗಿ ನಾನು ರಾಜಕಾರಣದಲ್ಲಿ ಈಗ ತಾನೇ ಬೆಳೀತಾ ಇರುವಂತಹ ಮಗು ನಾನು, ಹೀಗಾಗಿ ಎಡುವುದು ಸಹಜ ಅಂತ ವೇದಿಕೆ ಮೇಲೆ ಬಹಿರಂಗವಾಗಿ ಮಾತನಾಡಿದರು ವಿಜೇಂದ್ರ ಅವರು. ಆದರೆ ಇದೀಗ ಲಿಂಗಾಯತ ಸಮುದಾಯದ ಅಸ್ತ್ರವನ್ನು ಹಿಡಿದು ಯತ್ನಾಳ್ ಬಣ ಸಮರ ಸಾರೋಕೆ ಮುಂದಾಗಿದೆ. ಲಿಂಗಾಯತರ ದೊಡ್ಡ ಶಕ್ತಿಯೇ BSY ಕುಟುಂಬಕ್ಕೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಒಂದು ರೀತಿಯಲ್ಲಿ ಇದೆ ಕೂಡ. ಆದರೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವಿಜೇಂದ್ರ ವಿರುದ್ಧವೇ ಸೆಡ್ಡು ಹೊಡೆದು ಶಾಸಕ ಯತ್ನಾಳ್ ನಿಂತಿರುವುದಕ್ಕೂ ಕೂಡ ಒಂದು ಬಹುದೊಡ್ಡ ಕಾರಣವಿದೆ. ಕೇವಲ ಅವರ ಪರ ಮಾತ್ರ ಲಿಂಗಾಯತ ನಾಯಕರು ಇಲ್ಲ, ನಮ್ಮ ಜೊತೆಗೂ ಕೂಡ ಲಿಂಗಾಯತರು ನಾಯಕರು ಇದ್ದಾರೆ ಎಂಬ ಸಂದೇಶವನ್ನು ರವಾನೆ ಮಾಡುವುದಕ್ಕೆ ಯತ್ನಾಳ್ ಟೀಮ್ ಹೊರಟಿದೆ. ಹಾಗೂ ತಮ್ಮ ಜೊತೆಗೆ ಘಟಾನುಘಟಿ ಲಿಂಗಾಯತ ನಾಯಕರ ಸಂಪರ್ಕವನ್ನಿಟ್ಟುಕೊಂಡೇ ನಾವು ಅಸ್ತ್ರವನ್ನು ಹೂಡಿದ್ದೇವೆ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ರೆಡಿಸನ್ನ ಬ್ಲೂ ಹೋಟೆಲ್ನಲ್ಲಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಮುಖ್ಯವಾದಂತಹ ಸಭೆ ನಡೆದಿದ್ದು, ಸಭೆಯಲ್ಲಿ ಪ್ರಮುಖ ವೀರಶೈವ ಲಿಂಗಾಯತ ಮುಖಂಡರು ಭಾಗಿಯಾಗಿದ್ದರು. ಹಾಗೂ KS ಈಶ್ವರಪ್ಪ ಪುತ್ರ ಕಾಂತೇಶ್ ಕೂಡ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇನ್ನು ಸಭೆ ಆರಂಭಕ್ಕೂ ಮುನ್ನವೇ ಎಲ್ಲರಿಗೂ ಕೂಡ ಧೈರ್ಯ ತುಂಬಿದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾಯಕತ್ವದ ವಿಚಾರವಾಗಿ ಎಲ್ಲರೂ ಕೂಡ ಅತ್ಯಂತ ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಯಾರಿಗೂ ಕೂಡ ಅಂಜಬೇಡಿ, ಹೆದರಬೇಡಿ, ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದಾರಂತೆ. ಇನ್ನು ಈ ಸಭೆಯಲ್ಲಿ ವಿಜೇಂದ್ರ ನಡೆಯಿಂದ ಲಿಂಗಾಯತರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಎಂದು ಲಿಂಗಾಯತ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಭೆಯ ಬಳಿಕ ಸಮುದಾಯದ ಬಿಜೆಪಿ ಮುಖಂಡ ಉಮೇಶ್ ಮಹಾಬಲ್ ಶೆಟ್ಟಿ ಮಾತನಾಡಿದ್ದು, ಪ್ರತಿಯೊಂದು ಜಿಲ್ಲೆಗಳಿಂದ 3-4 ಜನ ಬಂದಿದ್ದೇವೆ. ನಾವು ಬಿಜೆಪಿ ಮೊದಲಿನಿಂದಲೂ ಕೂಡ ಕುಟುಂಬ ರಾಜಕಾರಣಕ್ಕೆ ವಿರೋಧಿಸ್ತಾ ಬಂದಿತ್ತು. ಆದರೆ ಯಡಿಯೂರಪ್ಪ ಅವರ ಮಗನಿಗೆ ಜವಾಬ್ದಾರಿ ಕೊಡುವ ಮೂಲಕ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಮಣೆ ಹಾಕಲಾಗಿದೆ. ಇದರ ಬಗ್ಗೆ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು. ನಾವು ತಂಡ ಮಾಡಿಕೊಂಡು ಹೋಗಿ ಹೈಕಮಾಂಡ್ ಮುಂದೆ ನಮ್ಮ ಸಭೆಯ ಎಲ್ಲ ನಿರ್ಣಯಗಳನ್ನು ತಿಳಿಸ್ತೇವೆ ಅಂತ ಮಾತನಾಡಿದ್ದಾರೆ. ಇನ್ನು ಲಿಂಗಾಯತ ಮುಖಂಡ ವೀರೇಶ್ ಮಾತನಾಡಿ, ವಿಜೇಂದ್ರ ಪ್ರತಿಯೊಂದರಲ್ಲೂ ಕೂಡ ಅಸಮರ್ಥರು, ಅವರಿಂದ ನಮ್ಮ ಪಕ್ಷಕ್ಕೆ ಲಾಭವಾಗ್ತಾ ಇಲ್ಲ. ಇನ್ನು ಯತ್ನಾಳ್ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸವನ್ನು ವಿಜೇಂದ್ರ ಅವರು ಮಾಡ್ತಾನೇ ಇದ್ದಾರೆ. ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದರೆ ಈಗಿನ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲೇಬೇಕು. ಹಾಗಾಗಿ ಯತ್ನಾಳ್, ಸೋಮಣ್ಣ, ಬೊಮ್ಮಾಯಿ ಯಾರಿಗೆ ಬೇಕಾದರೂ ಕೂಡ ನೀವು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ, ಆದರೆ ವಿಜೇಂದ್ರ ಅವರು ಮುಂದುವರೆದರೆ ನಮ್ಮ ಸಮುದಾಯಕ್ಕೂ ಅದೊಂದು ಕೆಟ್ಟ ಹೆಸರು ಅಂತ ಮಾತನಾಡಿದ್ದಾರೆ. ಇನ್ನು ಇದಕ್ಕೆ ಉತ್ತರವನ್ನು ಕೊಟ್ಟಂತಹ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡ್ತಾ ಇರುವಂತಹ ಹೇಳಿಕೆಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡು ಒಂದೇ ಬಾರಿಗೆ ನಾನು ಉತ್ತರವನ್ನು ಕೊಡ್ತೇನೆ. ಯಾಕಂದರೆ ಇನ್ನು ಯತ್ನಾಳ್ ಮಾತನಾಡಿದಕ್ಕೆಲ್ಲ ಉತ್ತರವನ್ನು ಕೊಡಲು ನನಗೆ ಆಗೋದಿಲ್ಲ. ಯಾಕಂದರೆ ನಾನು ರಾಜ್ಯಾಧ್ಯಕ್ಷ, ನನಗೆ ಮಾಡಲು ಸಾಕಷ್ಟು ಕೆಲಸಗಳಿವೆ. ಆದ್ದರಿಂದ ಅವರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಸದ್ಯದರಲ್ಲಿಯೇ ಎಲ್ಲವನ್ನು ಕೂಡ ಉತ್ತರವನ್ನು ನೀಡ್ತೇನೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ ವೀಕ್ಷಕರೇ, ಬಿಜೆಪಿಯಲ್ಲಿ ಬಣಬಡಿದಾಟ ಮತ್ತೊಂದು ಅಧ್ಯಾಯ ಪ್ರಾರಂಭವಾಗಿದೆ. ಹಾಗಾಗಿ ಲಿಂಗಾಯತರ ಶಕ್ತಿ ಯಾರ ಕಡೆಗೆ ಇದೆ ನೋಡೇ ಬೇಡೋಣ ಎನ್ನುವಂತಹ ಮಟ್ಟಿಗೆ ಯುದ್ಧ ಅಂತೂ ನಡೀತಾನೇ ಇದೆ. ಮುಂದೆ ಏನಾಗಲಿದೆ ಎನ್ನುವುದನ್ನು ಕೂಡ ನಾವು ನೀವೆಲ್ಲರೂ ಕಾದಷ್ಟೇ ನೋಡಬೇಕಾಗಿದೆ. ರಾಜ್ಯ ಬಿಜೆಪಿಯ ಬಣದ ಪಾಳೆಯದಲ್ಲಿ ಲಿಂಗಾಯತ ಪಡೆ ಯಾರ ಪಾಲುಗತಿ ಅಂತ. ಎಸೆದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.